ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಂಗಾರದಲ್ಲಿ ಈ ಬೆಳಗಿನ ಜಾವದಲ್ಲಿ ಒಟ್ಟಾಗಿ ಒಂದೇ ಮನಸ್ಸಲ್ಲಿ ಏಕ ಮನಸ್ಸುಳ್ಳವರಿಗೆ ಆಲಯದಲ್ಲಿ ಆರಾಧನೆ ದೇವರು ಮಾಡಲು ಕೊಟ್ಟ ಕೃಪೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಎಷ್ಟೇ ನಾವು ಝೂಮ್ ಪ್ಲಾಟ್ಫಾರ್ಮ್ ಏನೇ ಇದ್ರು, ಏನೇ ಟೆಕ್ನಾಲಜಿ ಇದ್ರು ಕೂಡ ನಾವು ಒಂದಾಗಿ ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆ ಅಥವಾ ಸ್ತುತಿ ಆರಾಧನೆಯನ್ನ ಮಾಡೋದರ ರುಚಿನೇ ಬೇರೆ, ಅದನ್ನ ಸ್ವಾದನೆ ಬೇರೆ. ಹಲ್ಲೆಲೂಯಾ. ಕರ್ತನ ಅದಕ್ಕೆ ಹೆಸರು ನೋಡ್ರಿ, ಶಿಷ್ಯರು ಎಲ್ಲೆಲ್ಲೋ ಕೂಡಿದಾಗ ಪರಿಶುದ್ಧಾತ್ಮನ ಇಳಿದಿಲ್ಲ, ಏಕ ಮನಸ್ಸಿನಲ್ಲಿ ಆ ಕೋಣೆಯಲ್ಲಿ ಕೂಡಿ ದೇವರನ್ನ ಸ್ತೋತ್ರ ಮಾಡುವಾಗ ಪರಿಶುದ್ಧಾತ್ಮನ ಇಳಿದು ಬಂದರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಕರ್ತನು ಇಳಿಯುವುದಕ್ಕೆ, ಕರ್ತನು ಚಲನೆ ಉಂಟು ಮಾಡೋದಕ್ಕೆ ಆತನು ಇನ್ನೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಏನಂತಂದ್ರೆ ಒಂದು ಏಕ ಮನಸ್ಸು. ಹಲ್ಲೆಲೂಯಾ. ಒಂದು ಒಗ್ಗಟ್ಟು, ಕ್ರಿಸ್ತನ ಮಕ್ಕಳ ಮಧ್ಯದಲ್ಲಿ ಒಂದು ಒಗ್ಗಟ್ಟನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನು ಆ ಒಗ್ಗಟ್ಟನ್ನ, ಏಕ ಮನಸ್ಸನ್ನ ನಮ್ಮ ಸಭೆಯಲ್ಲಿ ನಾವು ಈ ಚಿಕ್ಕ ಗುಂಪಾಗಿ ಬರುವಂತ ಪ್ರಾರ್ಥನೆಯಲ್ಲಿ, ಮುಂಜಾವಿನ ಪ್ರಾರ್ಥನೆ ಸಭೆಗಳಲ್ಲಿ ಉಂಟು ಮಾಡುವುದಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಕರ್ಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 3ನೇ ವಚನದ ಬಿ ಭಾಗ ಮತ್ತು 4ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ನಾವು ಆ ವಾಕ್ಯವನ್ನ 1-2-3 ದಿವಸಗಳಿಂದ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಆಳವಾದ ಒಂದು ಧ್ಯಾನ ಆಗಿರೋದುಂಟು. ಇದುವರೆಗೂ ನಾವು ಯೇಸು ಕ್ರಿಸ್ತನನ್ನ ಆ ರೀತಿಯಲ್ಲಿ ಕೇಳದೆ, ತಿಳಿಯದೆ, ನೋಡದೆ ಅಥವಾ ಓದದೆ ಇರಬಹುದು. ಆದ್ರೆ ಇವತ್ತಿನ ದಿವಸ ಕರ್ತನು ಆ ಪ್ರಕಟಣೆಯನ್ನ ನಮಗೆ ದಯಪಾಲಿಸಿಕೊಡುತ್ತಾ ಇದ್ದಾನೆ. ಸೇನಾಧೀಶ್ವರದ ಯೆಹೋವನು ತನ್ನ ಮಂದೆಯಾದ ಯೆಹೂದ ವಂಶವನ್ನ ಪರಾಮರ್ಶಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು. ಅಂದ್ರೆ ತನ್ನ ಪ್ರಸನ್ನತೆಯನ್ನು ಹೊತ್ತು ನಡೆಯುವಂತ ವ್ಯಕ್ತಿಗಳನ್ನಾಗಿ ಕರ್ತನು ಮಾಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಆ ಒಂದು ಯೇಸು ಕ್ರಿಸ್ತನು ಹೊತ್ತುಕೊಂಡದ ಕತ್ತೆಯ ಮರಿ, ಅದರ ಜನಾಂಗದ ತಲೆಮಾರು ಎಲ್ಲಿದೆ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಆ ದಿನಮಾನದಲ್ಲಿ ಯೇಸು ಕ್ರಿಸ್ತನನ್ನ ಕತ್ತೆ ಮರಿಯಲ್ಲ ಒಬ್ಬ ಮನುಷ್ಯ ಹೊತ್ತು ನಡೆದಿರೋದಾದ್ರೆ ಅದನ್ನ ಹೆಸರು ಸತ್ಯದಲ್ಲಿ ಬರೆಯಲ್ಪಡ್ತಾ ಇತ್ತು. ಕುರೇನ ಪಟ್ಟಣದ ಆ ಸೀಮೋನನ್ನ ಆತನ ಶಿಲುಬೆಯನ್ನು ಹೊತ್ತುಕೊಂಡನು, ಆತನ ಹೆಸರು ಬರೆಯಲ್ಪಟ್ಟಿದ್ದಾನೆ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಕೃಪೆ ಇನ್ನೊಂದು ನೋಡುವಾಗ ಯೇಸು ಕ್ರಿಸ್ತನ ಜನನವಾದ ಕೂಡಲೇ ಆ ಸೀಮೋನನು ತನ್ನ ರಕ್ಷಕನನ್ನ ನೋಡಿದ್ದೇನೆ, ನಾನು ಹೋಗುವುದಕ್ಕೆ ಅಪ್ಪಣೆ ಆಗಬೇಕು ಅಂತ ಹೇಳಿದ್ರೆ ಆತನು ಯೇಸು ಕ್ರಿಸ್ತನು ತನ್ನ ಕೈಯಲ್ಲಿ ಹಿಡಿದುಕೊಂಡನು, ಆತನ ಹೆಸರು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿ ಮರಿಯಳು ತನ್ನ ಹೊಟ್ಟೆಯಲ್ಲಿ, ತನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತನನ್ನು ಹೊತ್ತು ನಡೆಯಲು ಆಕೆ ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆಕೆಯನ್ನು ಕರ್ತನ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ಆಕೆ ಧನ್ಯಳು ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಯೋಸೇಫನನ್ನು ನೋಡುವಾಗ ಆತನಿಗೆ ತನ್ನ ಒಂದು ಶರೀರದ ಮುಖಾಂತರವಾಗಿ ಹೊಂದಿಕೊಳ್ಳಲು ಆಗ್ಲಿಲ್ಲ ಅಂದ್ರೂ ಕೂಡ ಅವನನ್ನ ಪೋಷಿಸುವುದಕ್ಕೆ, ಯೇಸು ಕ್ರಿಸ್ತನನ್ನ ಪೋಷಿಸುವುದಕ್ಕೆ ಕೊಟ್ಟಂತ ಕೃಪೆ, ಆ ಒಂದು ಕೃಪೆ ದೊರಕಿತಲ್ಲ, ಅದಕ್ಕೆ ಆತನ ಹೆಸರು ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಕೂಡ ಆ ರೀತಿಯಲ್ಲಿ ಮಾರ್ಪಡಬೇಕು ಪ್ರಿಯರೇ. ಮುಂದಿನ ಜನಾಂಗ, ಮುಂದಿನ ತಲೆಮಾರು ನಮ್ಮ ಬಗ್ಗೆ ಮಾತನಾಡಬೇಕು. ಹಲ್ಲೆಲೂಯಾ. ಒಬ್ಬ ನಂಬಿಗಸ್ತನಿದ್ದ, ಒಬ್ಬ ಸತ್ಯವೇದವನ್ನು ಹಿಡಿಯುತ್ತಿದ್ದಂತ, ಸತ್ಯವೇದವನ್ನ ಬೋಧನೆ ಮಾಡುತ್ತಿದ್ದಂತ ಒಬ್ಬ ವ್ಯಕ್ತಿ ಇದ್ದ ಅನ್ನೋದನ್ನ ಮಾತನಾಡುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಅವರೇ ಕರ್ತನ ಯುದ್ಧದ ಅಶ್ವವಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಕೈಯಲ್ಲಿರುವಂತಹ ಆಯುಧವಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವೇ. 4ನೇ ವಚನಕ್ಕೆ ಹೋಗೋಣ. ಆ ವಂಶದಿಂದ ಮೂಲೆಗಲ್ಲು, ನಾವು ಮೂಲೆಗಲ್ಲಿನ ವಿಚಾರವಾಗಿ ನಾವು ಧ್ಯಾನ ಮಾಡ್ತಿದ್ದೇವೆ. ಕಾರ್ನರ್ ಸ್ಟೋನ್ ಎಂದು ನಾವು ನೋಡ್ತೇವೆ. ನಮ್ಮ ಬಿಲ್ಡಿಂಗ್ ನ ಕಾರ್ನರ್ ಸ್ಟೋನ್ ಎಲ್ಲಿದೆಯೋ, ಯಾವ ಮೂಲೆಯಲ್ಲಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಜೀವಿತದ ಕಾರ್ನರ್ ಸ್ಟೋನ್ ಯಾರಾಗಿದ್ದಾನೆ? ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ಅದೇ ರೀತಿಯಲ್ಲಿ ಆ ವಂಶದಿಂದ ಮೊಳೆ ಎಂದು ನಾವು ನೋಡ್ತಾ ಇದ್ದೇವೆ. ಮೊಳೆ ಎಂದು ನೋಡುವಾಗ ಅದು ಇಂಗ್ಲಿಷ್ ಬೈಬಲ್ ಅಲ್ಲಿ ಟ್ರಾನ್ಸ್ಲೇಷನ್ ಯಾವ್ದಿದೆ? ಟೆಂಟ್ ಪೆಗ್ ಅಂತ ಇದೆ. ಟೆಂಟ್ ಪೆಗ್ ಅಂತ ಏನಂತಂದ್ರೆ ಒಂದು ಗುಡಾರವನ್ನ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೋಸ್ಕರ. ನಮಗೆಲ್ಲ ಗೊತ್ತು, ನಮಗೆ ಟೆಂಟ್ ಹೇಳೋದಕ್ಕಿಂತ ಶಾಮಿಯಾನ ಅಂತ ಅನ್ಕೊಂಡು ಹೇಳಿದ್ರೆ, ಆ ಶಾಮಿಯಾನವನ್ನ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೋಸ್ಕರ ಏನ್ ಮಾಡ್ತಾರೆ? ಹಗ್ಗವನ್ನ ಎಳೆದು ಆ ಒಂದು ಗೂಟಕ್ಕೆ ಕಟ್ತಾರೆ. ಆ ಕಟ್ಟಿದ ಗೂಟವೇ ಅದಕ್ಕೆ ಆಧಾರ.
ಕೇವಲ ಕೋಲಿದೆಯಲ್ಲ, ಅದು ಖಾಲಿ ಕೋಲುಗಳಷ್ಟೇ. ಆದ್ರೆ ಊಟ ಏನಿದೆ ಅದು ಗಟ್ಟಿಯಾಗಿ ನಿಂತು ಶಾಮಿಯಾನವನ್ನು ಗಟ್ಟಿಯಾಗಿಡಿದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಕುಟುಂಬವನ್ನ ಗಟ್ಟಿಯಾಗಿ ಹಿಡಿದು ನಮ್ಮನ್ನ ಆಧಾರವಾಗಿ ನಡೆಸ್ತಿರುವಂತ ಯೇಸು ಕ್ರಿಸ್ತನನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸದ ಟಾಪಿಕ್ಗಳು ಆ ವಂಶದಿಂದ ಯುದ್ಧದ ಬಿಲ್ಲು ಎಂದು ನಾವು ನೋಡ್ತೇವೆ. ಯುದ್ಧದ ಬಿಲ್ಲು. ಹಲ್ಲೆಲೂಯಾ. ಒಂದು ಯುದ್ಧದ ವಿಚಾರವಾಗಿ ಇರಲೇಲ್ಪಟ್ಟಿದೆ. ನಮಗೂ ಗೊತ್ತಿದೆ, ನಾವು ಕೂಡ ಒಂದು ಯುದ್ಧ ರಂಗದಲ್ಲಿದ್ದೇವೆ. ನಾವು ಜೀವಿತವನ್ನು ನಡೆಸುತ್ತಿದ್ದು ನಮ್ಮ ಕುಟುಂಬದ ಮಧ್ಯದಲ್ಲಿ ಆದರೂ ಕೂಡ, ಈ ಲೋಕದ ಮಧ್ಯದಲ್ಲಿ ಆದರೂ ಕೂಡ, ನಮ್ಮ ಭಾರತ ದೇಶದಲ್ಲಿ ಯಾವ ಯುದ್ಧದ ಸಂದರ್ಭಗಳು ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿ ಇಲ್ಲದೆ ಹೋದರೂ ಕೂಡ ನಮಗೊಂದು ಯುದ್ಧ ಇದೆ. ನಮ್ಮ ಶರೀರದಲ್ಲಿ ಒಂದು ಯುದ್ಧ ಇದೆ. ಹಲ್ಲೆಲೂಯಾ. ಆ ಶರೀರದಲ್ಲಿ ಯುದ್ಧ, ಈ ಲೋಕದ ಮುಖಾಂತರವಾಗಿ ಯುದ್ಧ, ನಮ್ಮ ಮನಸ್ಸಿನಲ್ಲಿ ಯುದ್ಧ. ಈ ಯುದ್ಧದ ವಿಚಾರವಾಗಿ ಸತ್ಯವೇದದಲ್ಲಿ ಇವತ್ತಿನ ದಿವಸ ಕರ್ತನು ಮಾತನಾಡ್ತಿದ್ದಾನೆ. ಹಾಗಾದ್ರೆ ಈ ಯುದ್ಧದ ಬಿಲ್ಲು ಯಾರ ಕೈಯಲ್ಲಿದೆ? ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿದೆ. ಆತನು ಯಾರಾಗಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಯೋಶುವ 5ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ ಯೆಹೋಶುವನ ಪರಿಸ್ಥಿತಿ ಹೇಗಾಗಿದೆ? ಮೋಶೆ ಇಲ್ಲ, ಈತನು ಈಗ ಒಂದು ದೊಡ್ಡ ಪಟ್ಟಣವನ್ನು ಆಕ್ರಮಿಸಿಕೊಳ್ಬೇಕು. ಆ ಪಟ್ಟಣದ ಕೋಟೆ ಹೇಗಿದೆ ಅಂತಂದ್ರೆ 6 ರಥಗಳು, 6-12 ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ, 6-12 ಏನೋ ಇರ್ಬೋದು ಆ ನಂಬರ್ಸ್. ಒಂದು ಅಗಲವಾದ ಕೋಟೆಯನ್ನು ಹಿಡಿದುಕೊಂಡು ಒಂದು ಕೋಟೆಯನ್ನು ಮಾಡಿದಂತ ಆ ಪಟ್ಟಣ ಸುತ್ತುವರೆದಿದೆ. ಅದ್ರ ಒಳಗಡೆ ಹೋಗ್ಬೇಕು ಅಂತಂದ್ರೆ ಆ ಕೋಟೆ ದಾಟಿ ಒಳಗಡೆ ಹೋಗ್ಬೇಕು. ಇನ್ನೊಂದೇನಂದ್ರೆ ಆ ಕೋಟೆಯ ಮೇಲೆ ಮನೆ ಕಟ್ಟಿಕೊಂಡಿದ್ದಾರೆ. ಆ ಕೋಟೆ ಯಾವ ರೀತಿ ಇದೆ ಅಂತಂದ್ರೆ, ಕೋಟೆ ಅಗಲ ಆಗಿದೆ. ಆ ಕೋಟೆಯ ಒಂದೊಂದು ಫ್ಲೋರ್ ಅಂತ ಹೇಳ್ಬೋದು, ಒಂದೊಂದು ಫ್ಲೋರ್ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಆ ಮನೆಗಳಲ್ಲಿ ಆ ಎರಿಕೋ ಪಟ್ಟಣದ ಜನರು ಜೀವಿಸ್ತಾ ಇದ್ದಾರೆ. ಟೋಟಲ್ ಏನಂತಂದ್ರೆ ಆ ಕೋಟೆಯನ್ನ ದಾಟಿ ಒಬ್ಬ ವ್ಯಕ್ತಿ ಒಳಗಡೆ ಬರಬೇಕು. ಆ ಒಳಗಡೆ ಇರುವಂತ ರಾಜನನ್ನ ಸಂಧಿಸ್ಬೇಕು ಅಥವಾ ಆಕ್ರಮಣವನ್ನ ಮಾಡಬೇಕು. ಇಲ್ಲಿ ಈ ಒಂದು ಸವಾಲನ್ನ ಎದುರಿಸಿರುವಂತ ಯೆಹೋಶುವನು ಎರಿಕೋವಿನ ಹತ್ತಿರದಲ್ಲಿದ್ದಾಗ ಒಂದೊಂದು ದಿನ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಇರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನ ಎದುರಿನಲ್ಲಿ ನಿಂತಿರುವುದನ್ನು ಕಂಡನು. ಅವನು ಅವನ ಬಳಿಗೆ ಹೋಗಿ, ನೀನು ನಮ್ಮವನೋ ಅಥವಾ ಶತ್ರು ಪಕ್ಷದವನೋ ಎಂದು ಕೇಳಲು. ಪರಿಸ್ಥಿತಿ ಹೇಗಾಗಿದೆ? ಶತ್ರುವಿನ ಹತ್ರ ಬಂದಿದ್ದಾರೆ. ಸ್ವಲ್ಪ ದೂರದಲ್ಲಿ ಎರಿಕೋ ಪಟ್ಟಣ ಕಾಣ್ತಾ ಇದೆ. ಯೆಹೋಶುವನಿಗೆ ಏನಂತಂದ್ರೆ, ಆತನು ಮೊದಲು ಮೋಶೆ ಇನ್ಸ್ಟ್ರಕ್ಷನ್ ತಗೊಂಡು ಆತನು ಯುದ್ಧವನ್ನ ಮಾಡ್ತಾ ಇದ್ದ. ಈಗ ಮೋಶೆ ಈಗ ಇಲ್ಲ, ಈಗ ಇನ್ಸ್ಟ್ರಕ್ಷನ್ ನಾನೇ ಕೊಡಬೇಕು, ಯುದ್ಧನು ನಾನೇ ಮಾಡಬೇಕು ಅನ್ನೋ ಪರಿಸ್ಥಿತಿ ಆ ರೀತಿ ಇದೆ. ಕೈ ಎತ್ತಿ ಪ್ರಾರ್ಥನೆಯನ್ನು ಯೆಹೋಶುವನೇ ಮಾಡಬೇಕು. ಅದೇ ರೀತಿಯಲ್ಲಿ ಯುದ್ಧದ ವಿಚಾರವನ್ನು ಕೂಡ ಹೇಳಿಕೊಡಬೇಕಾದ ಎರಡೂ ಫೀಲ್ಡ್ ನ, ಎರಡೂ ಒಂದು ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿಯನ್ನ ಯೆಹೋಶುವ ಹೊತ್ತುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೋಸ್ಕರ ಅವನು ಸಡನ್ ಆಗಿ ಈ ಕತ್ತಿಯನ್ನು ಇರಿದಿರುವಂತ, ಕತ್ತಿಯನ್ನು ತೆಗೆದಿರುವಂತ ವ್ಯಕ್ತಿಯನ್ನು ನೋಡಿದವನು ಭಯಭ್ರಾಂತನಾಗ್ತಾನೆ. 14ನೇ ವಚನದಲ್ಲಿ ಆ ಮನುಷ್ಯನು, ನಾನು ಅಂಥವನಲ್ಲ, ಕರ್ತನೆ ಹೇಳ್ತಾನೆ, ಗಮನಿಸಿ, ನಾನು ಅಂಥವನಲ್ಲ, ನಾನು ಯೆಹೋವನ ಸೇನಾಪತಿ. ಹಲ್ಲೆಲೂಯಾ. ಈಗಲೇ ಬಂದಿದ್ದೇನೆ ಎಂದನು. ಆಗ ಯೆಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿಯವರು ನಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕೆಂದಿದ್ದೀರಿ ಅನ್ನಲು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಯೆಹೋವನ ಸೇನಾಪತಿ ಎಂದು ನೋಡುವಾಗ ಆತನ ವಿಚಾರವಾಗಿ ಶಾಸ್ತ್ರಿಗಳು ಈ ರೀತಿಯಲ್ಲಿ ಹೇಳ್ತಾರೆ, ಆತನ ಬೇರೆ ಯಾರು ಅಲ್ಲ, ಯೆಹೋವನ ಸೇನಾಧಿಪತಿ ಒಬ್ಬನೇ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅಲ್ಲಿ ತನ್ನ ಹೆಸರನ್ನ ಪ್ರಕಟಪಡಿಸಿದೆ. ಯಾಕಂದ್ರೆ ಆ ಸಮಯ ಬಂದಿಲ್ಲ. ಆ ಸಮಯ ಬರಬೇಕು ಅಂತಂದ್ರೆ ಎಷ್ಟು ವರ್ಷಗಳು ಕಳಿಬೇಕಾಗಿತ್ತು? ಇನ್ನೂ ಕೂಡ ಹಲವು ವರ್ಷಗಳು ಕಳಿಬೇಕಾಗಿತ್ತು. ಆ ವರ್ಷಗಳು ಕಳೆಯುವುದಕ್ಕಿಂತ ಮುಂಚೆ ತನ್ನ ಬಾಯಲ್ಲಿ ತನ್ನ ದೈವತ್ವವನ್ನ, ತನ್ನ ನಾಮವನ್ನ ಹೇಳದೆ ಕರ್ತನು ಹೇಳ್ತಾ ಇದ್ದಾನೆ, ನಾನು ಯೆಹೋವನ ಸೇನಾಪತಿ ಆಗಿದ್ದೇನೆ. ಹಲ್ಲೆಲೂಯಾ. ಆ ಸೇನಾಪತಿ ಹೇಳಿದ ಕೂಡಲೇ ಯೆಹೋಶುವ ಮಾಡ್ತಾನೆ, ಸ್ವಾಮಿಯವರು ತಮ್ಮ ಸೇವಕರಿಗೆ ಏನು ಆಜ್ಞಾಪಿಸಬೇಕೆಂದಿದ್ರೆ. ಹಲ್ಲೆಲೂಯಾ. ಇವತ್ತು ಮೋಶೆ ಇಲ್ಲ, ಆದ್ರೆ ಸ್ವತಃ ದೇವರು ನನ್ನನ್ನು ನಡೆಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರೇರೆ, ನಾವು ಅಸಹಾಯಕ ಸ್ಥಿತಿಯಲ್ಲಿರುವಾಗ ಅನೇಕ ಬಾರಿ ಸೇವಕರು ನಾವು ನಿಮ್ಮ ಜೊತೆ ಇರೋದಕ್ಕಾಗೋದಿಲ್ಲ. ಹಿರಿಯ ಸೇವಕರು ನಮ್ಮ ಜೊತೆ, ಹಿರಿಯ ವಿಶ್ವಾಸಿಗಳು ನಮ್ಮ ಜೊತೆ ಇರೋದಿಲ್ಲ, ನಮ್ಮ ತಂದೆ ತಾಯಿ ನಮ್ಮ ಜೊತೆ ಇರೋದಕ್ಕಾಗೋದಿಲ್ಲ, ಅಥವಾ ಅಣ್ಣ ತಮ್ಮಂದಿರ ಜೊತೆ ಇರೋದಕ್ಕಾಗೋದಿಲ್ಲ. ಆ ಸಮಯದಲ್ಲಿ ನಿನ್ನನ್ನ ಕರೆದು ಮಾತನಾಡುವ ಒಬ್ಬನಿದ್ದಾನೆ, ನಿನ್ನನ್ನ ನಡೆಸುವ ಮಾತನಾಡಲು ಒಬ್ಬನಿದ್ದಾನೆ. ಆತನು ಹೇಳ್ತಾನೆ, ನಾನು ಯೆಹೋವನ ಸೇನಾಧಿಪತಿ ಎಂದು ಆತನು ಹೇಳುವವನಿದ್ದಾನೆ. ಹಲ್ಲೆಲೂಯಾ. ಆದ್ರೆ
ಆದ್ರೆ ಆ ಸ್ವರವನ್ನ ಕೇಳೋದಕ್ಕೆ ಆ ಶಬ್ದಗಳ ಮಧ್ಯದಲ್ಲಿ ನಮ್ಮ ಕಿವಿ ತೆರೆದಿರಬೇಕು. ಹಲ್ಲೆಲೂಯಾ. ಮೋಶೆ ನೋಡ್ರಿ, ಮೋಶೆ ಸುತ್ತಲೂ ಮಾತಾಡ್ತಿದ್ರೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಒಂದು ಚೂರು ಮಾಂಸ ಇಲ್ಲ ಅಂದ್ರೆ ಸಾಕು ಬಾಯಿಗೆ ಬಂದಂಗೆ ಮಾತಾಡೋದು, ಒಂದು ಚೂರು ನೀರಿಲ್ಲ ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ರೊಟ್ಟಿ ಇಲ್ಲ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು. ಆದರೆ ಆ ಒಂದು ವ್ಯಕ್ತಿಗಳ ಮಧ್ಯದಲ್ಲಿ ದೇವರ ಸ್ವರವನ್ನ ಮೋಶೆಗೆ ಕೇಳುವುದಕ್ಕೆ ಸಾಧ್ಯವಾಯಿತು. ಇವತ್ತಿನ ದಿವಸ ನಾವು ಅನೇಕ ಜನರು ಹೇಳ್ತೇವೆ, ನಾವು ಬ್ಯುಸಿ ಆಗಿದ್ದೇವೆ, ನಮ್ಗೆ ಸಮಯ ಇಲ್ಲ ಪ್ರಾರ್ಥನೆ ಮಾಡೋದಕ್ಕೆ, ನನಗೆ ಬೆಳಿಗ್ಗೆ ಸಮಯ ಇಲ್ಲ, ಮಧ್ಯಾಹ್ನ ಸಮಯ ಇಲ್ಲ, ರಾತ್ರಿ ಸಮಯ ಇಲ್ಲ. ಏನಾದ್ರೂ ಒಂದು ಕೆಲಸಗಳು ಬರ್ತವೆ, ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್, ಯಾರಾದ್ರೂ ಒಂದು ಕೆಲಸ ಮಾಡ್ತಾರೆ, ಯಾರಾದ್ರೂ ಒಂದು ಫೋನ್ ಕಾಲ್ ಮಾಡ್ತಾರೆ, ಯಾವ್ದೋ ಒಂದು ಮೆಸೇಜ್ ಬರುತ್ತೆ, ಯಾವ್ದೋ ಒಂದು ಕಮಿಟ್ಮೆಂಟ್ ವಿಚಾರವಾಗಿ ಹೋಗ್ತೇನೆ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ಇವುಗಳ ಮಧ್ಯದಲ್ಲಿ ನಿನ್ನನ್ನು ಸೇವಿಸಿದೆ. ಹಲ್ಲೆಲೂಯಾ. ಮೋಶೆ ಯಾವ ರೀತಿಯಲ್ಲಿ ಇವುಗಳ ಮಧ್ಯದಲ್ಲಿ ನನ್ನನ್ನು ಸೇವಿಸಿದನೋ, ಯೆಹೋಶುವನು ಯಾವ ರೀತಿಯಲ್ಲಿ ಇವುಗಳ ಮಧ್ಯದಲ್ಲಿ ನನ್ನನ್ನು ಸೇವಿಸಿದನೋ, ಅದೇ ರೀತಿಯಲ್ಲಿ ದಾವಿದನು ಯಾವ ರೀತಿಯಲ್ಲಿ ಇವುಗಳ ಮಧ್ಯದಲ್ಲಿ ನನ್ನನ್ನು ಸೇವಿಸಿದನೋ, ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನೀವು ಕೂಡ ಈ ಎಲ್ಲಾ ಡಿಸ್ಟರ್ಬೆನ್ಸ್ ಗಳ ಮಧ್ಯದಲ್ಲಿ ನನ್ನನ್ನ ಸೇವಿಸೋದಾದ್ರೆ, ನನ್ನನ್ನ ಆರಾಧಿಸೋದಾದ್ರೆ, ನನ್ನನ್ನ ಮಹಿಮೆ ಪಡಿಸೋದಾದ್ರೆ, ನಾನು ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುತ್ತೇನೆ. ಹಲ್ಲೆಲೂಯಾ. ಅದನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಲಗೋಕೆ ಹೋಗೋದಕ್ಕಿಂತ ಮುಂಚೆ 12 ಗಂಟೆಗೆ ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ? ಯಾರು ಡಿಸ್ಟರ್ಬ್ ಮಾಡ್ತಾರೆ? ಹೆಂಗೂ ಮಲಗೋದು 12 ಗಂಟೆ ಆಗುತ್ತೆ. ಇಲ್ಲ ಅಂದ್ರೆ ನೋಡೋಣ, ಹೆಂಗೂ ಮಲಗೋದು 12 ಗಂಟೆ ಆಗುತ್ತೆ. ನಮ್ ಕಣ್ಣು ಮುಚ್ಚೋದೆ 12:12ವರೆಗೆ. ಪಕ್ಕ ನಾನು ಹೇಳ್ಬಿಡ್ತೀನಿ, ನಾನು ಪ್ರೊಫೆಸಿಯಿಂದ ತಿಳ್ಕೊಳ್ಳಿ. ಹೆಂಗೂ 12:12 ಆಗುತ್ತೆ. ಆ 12 ಗಂಟೆಗೆ ಎದ್ದು ನಮಗೆ ಡಿಸ್ಟರ್ಬ್ ಆಗದೇ ಇರುವಂತ ಸಮಯದಲ್ಲಿ ನಾವು ಸ್ತುತಿಸೋದಾದ್ರೆ, ಒಂದು ಹಾಡು ಹಾಡು ನೋಡಿ. ದೇವರ ಪ್ರಸನ್ನತೆ ನಿಮ್ಮ ರೂಮಲ್ಲಿ ಯಾವ ರೀತಿ ತುಂಬಿಕೊಳ್ಳುತ್ತೆ ಅಂತಂದ್ರೆ, ನಿದ್ದೆ ಎಲ್ಲ ಹಾರೋಗಿ ಹೃದಯದಲ್ಲಿ ಸಂತೋಷ ಉಕ್ಕುತ್ತೆ. ಹಲ್ಲೆಲೂಯಾ. ಹೃದಯದಲ್ಲಿ ಆನಂದ ಉಕ್ಕುತ್ತೆ. ಹಲ್ಲೆಲೂಯಾ. ಹೃದಯದಲ್ಲಿ ಸ್ತುತಿ ಬಾಯಲ್ಲಿ ಹೃದಯದ ಅಂತರಾಳದಿಂದ ಹೊರಗಡೆ ಬರುತ್ತೆ. ಹಲ್ಲೆಲೂಯಾ. ನಾವು ಬಹಳ ದಿವಸಗಳಾದ ನಂತರ ನಿನ್ನೆಯ ದಿವಸ ಆರಾಧನೆ ಮಾಡುವಾಗ ನನಗೆ ಆದಂತ ಆ ಒಂದು ದೈವಿಕ ಅನುಭವ, ಹಾಡನ್ನ ಆಡುವಾಗ ಕರ್ತನ ಕೊಟ್ಟಿದ್ದಕ್ಕೆ ಆ ಕರ್ತನಿಗೆ ಸ್ತೋತ್ರ. ಆ ಬರೆದಂತ ಹಾಡಿದೆಯಲ್ಲ, ಅದು ಕೇವಲ ಹಾಡಲ್ಲ, ಅದು ಅವರ ಜೀವಿತದಲ್ಲಿ, ಆ ಬರೆಯಗಾರನ ಜೀವಿತದಲ್ಲಿ ನಡೆದಂತ ಒಂದು ಘಟನೆ ಆಗಿದೆ. ಅದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಒಂದೊಂದು ಹಾಡಿಗೂ ಆ ರೀತಿಯ ಒಂದು ಸಾಕ್ಷಿ ಇರಬೇಕು. ಆ ರೀತಿಯ ಸಾಕ್ಷಿಯಲ್ಲಿ ಸುಮ್ಮನೆ ಬರೆದು ಮಾಡಿರುವಂತ ಅದಕ್ಕೆ ಯಾವುದೇ ರೀತಿಯಲ್ಲಿ ಬೆಲೆ ಇರೋದಿಲ್ಲ. ನೋಡ್ರಿ, ಅವರ ಹೆಸರು ಮೋಸಸ್ ರಾಜಶೇಖರ್ ಅಂತ. ಅವರು ಎಕ್ಸ್ಪೈರ್ ಆಗಿದ್ದಾರೆ. ನಿಮ್ಗೆ ಗೊತ್ತಿರುವ ದಿಕ್ಕೆಟ್ರ ಪುಳ್ಳೆಗಳು ಅಂತ ಅನ್ಕೊಂಡು ಒಂದು ಹಾಡಿದಂತ ಹಾಡುಗಳು ಎಲ್ಲರೂ ಕೇಳಿಸಿಕೊಂಡಿರ್ತೇವೆ. ಅವರು ಎಷ್ಟೋ ವರ್ಷಗಳ ಹಿಂದೆ ನಮ್ಗೆ ಗೊತ್ತಿದೆ, ಚೆನ್ನೈಯಲ್ಲಿ ಒಂದು ಫ್ಲಡ್ ಉಂಟಾಯ್ತು, ಒಂದು ಪ್ರವಾಹ ಉಂಟಾಯ್ತು, ಸಿಕ್ಕಾಪಟ್ಟೆ ಎಲ್ಲ ಮನೆಗಳೆಲ್ಲ ಕೊಚ್ಕೊಂಡು ಹೋದವು. ಆ ಒಂದು ಸಂದರ್ಭದಲ್ಲಿ ಬರೆದಂತ ಹಾಡು, ಯಾಕೆ ಆ ಹಾಡು ಅವರಿಗೆ ಸಿಕ್ತು? ಆ ಸಮಯದಲ್ಲಿ ಯಾಕೆ ಹಾಡು ಅವ್ರಿಗೆ ಸಿಕ್ತು ಅಂತಂದ್ರೆ, ನೀರಲ್ಲಿ ಕಂಪ್ಲೀಟ್ ಅವರ ಮನೆ ತುಂಬ ಹೋಗ್ತು. ಮಕ್ಕಳು 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಅವರಿದ್ದಾರೆ. ಈಗ ಮನೆ ವಸ್ತುಗಳು ಅಲ್ಪ ಸ್ವಲ್ಪ ಉಳಿದಿದ್ದನ್ನಾದ್ರೂ ಕಾಪಾಡ್ಕೋಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕಿತ್ತು? ಆ ವಸ್ತುಗಳನ್ನೆಲ್ಲ ಒಂದ್ ಕಡೆಯಿಂದ ಒಂದ್ ಕಡೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಹೋಗುವಂತ ಸಂದರ್ಭದಲ್ಲಿ ಅವರ ಮಗ ಬೆಳೆದಿರುವಂತ ಹೈಸ್ಕೂಲ್ ಮಗ, ಅವರು ಎತ್ಕೊಂಡು ಎಲ್ಲ ಒಂದೊಂದು ಸಾಮಾನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಎತ್ಕೊಂಡು ಹೋಗುವಾಗ ಕಾಲೆತ್ತಕ್ ಆಗ್ತಾ ಇಲ್ಲ. ಸೊಂಟದ ಮಟ್ಟಿಗೆ ನೀರಿದೆ, ನೀರಿನ ರಭಸ ಇದೆ, ಗಾಳಿ ಇದೆ. ಇದ್ರ ಮಧ್ಯದಲ್ಲಿ ಅವ್ರು ನಡಿಬೇಕಾಗಿತ್ತು. ನಡೆದು ತಮ್ಮ ವಸ್ತುಗಳು ಅಳೆದು ಉಳಿದಿರುವಂತಹ ವಸ್ತುಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಒಂದು ಕಡೆಯಿಂದ ಒಂದು ಕಡೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಗ ತನ್ನ ತಂದೆಗೆ ತಿರುಗಿ ಹೇಳ್ತಾ ಇದ್ದಾನೆ, ನನಗೆ ನಡೆಯುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಪ್ಪ, ನನಗೆ ನಡೆಯುವುದಕ್ಕೆ ಆಗ್ತಾ ಇಲ್ಲ ಅಂತೀವಿ. ಆ ನಡೆಯುವುದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಹೇಳುವಂತ ಮಾತಿದೆಯಲ್ಲ, ಅದನ್ನೇ ತಗೊಂಡು ಅವರು ದೇವರಿಗೆ ಹಾಡನ್ನ ಬರೀತಾರೆ. ಹಲ್ಲೆಲೂಯಾ. ನನಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ, ನನ್ನನ್ನ ನೀನೇ ನಡೆಸು ಎಂದು ಅದನ್ನು ಹೇಳಿದ್ರೆ, ಆ ರೀತಿಯ ಸಾಕ್ಷಿಯಲ್ಲಿ ಬರೆಯಲ್ಪಟ್ಟಂತ ಹಾಡು ಅದಾಗಿದೆ. ಹಲ್ಲೆಲೂಯಾ. ಅಂತ ಪ್ರವಾಹದ ಮಧ್ಯೆಯಲ್ಲಿ ಆ ವ್ಯಕ್ತಿಯ ಜೊತೆ ಕರ್ತನು ಮಾತನಾಡಬೇಕಾದ್ರೆ ನಮಗೇನೂ ಅಂತ ಕಷ್ಟಗಳಿಲ್ಲ. ಕರ್ತನು ಮಾತನಾಡೋದಿಲ್ಲ ಪ್ರೇರೆ. ಹಲ್ಲೆಲೂಯಾ. ಕರ್ತನ ಸ್ವರವನ್ನ ಕೇಳುವುದಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಾ? ಹಲ್ಲೆಲೂಯಾ. ಕರ್ತನ ಸ್ವರವನ್ನ ಕೇಳುವುದಕ್ಕೆ ಮೊಣಕಾಲು ಊರಿ ಆತನ ಸನ್ನಿಧಾನದಲ್ಲಿ ಕಾಯುವವರು ಎಷ್ಟು ಜನರಿದ್ದೀರಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.
ಸ್ವಾಮಿಯವರು ನಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕಿದ್ದೀರಿ ಎಂದು ಅನ್ನಲು ಯೆಹೋವನ ಸೇನಾಪತಿಯು ನಿನ್ನ ಆಜ್ಞಾಪಿಸಿದ ಮೊದಲ ಮಾತನ್ನ ಕೇಳ್ರಿ, ನಿನ್ನ ಕಾಲಿನಿಂದ ಕೆರಗಳನ್ನ ತೆಗೆದು ಹಾಕು. ನೀನು ನಿಂತಿರೋ ಸ್ಥಳ ಏನಿದೆಯಾ ಅದು ಪರಿಶುದ್ಧವಾದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಮಾತಿನ ವಿಚಾರವಾಗಿ ಯೆಹೋಶುವನ ವಿಶ್ಲೇಷಣೆ ಕೇಳಲಿಲ್ಲ. ಯಾಕಂದ್ರೆ ಅದನ್ನು ಕೇಳಬೇಕಾಗಿತ್ತು. ಪರಿಶುದ್ಧವಾದ ಸ್ಥಳ ಆಲಯ ಅಲ್ವಾ, ಪರಿಶುದ್ಧವಾದ ದೇವದರ್ಶನ ಗುಡಾರ ಅಲ್ವಾ, ಅದೇಗೆ ಈ ಸ್ಥಳ ಪರಿಶುದ್ಧ ಆಗುತ್ತೆ ಅಂತ ಅನ್ಕೊಂಡು ಅದನ್ನು ಕೇಳಬೇಕಾಗಿತ್ತು. ಆದ್ರೆ ಇವತ್ತಿನ ದಿವಸ ಕರ್ತನು ನಮಗೆ ಆ ಪ್ರಕಟಣೆಯನ್ನ ಪ್ರೂವ್ ಮಾಡಿದ್ದಾನೆ. ನೀನು ಎಲ್ಲಿ ಆರಾಧನೆ ಮಾಡ್ತೀಯೋ, ನೀನು ಎಲ್ಲಿ ಯೇಸುವಿನ ನಾಮವನ್ನು ಎತ್ತುತ್ತೀಯೋ, ನೀನು ಯಾವ ಆಫೀಸ್ ಅಲ್ಲಿ ನಿಂತು ಯೇಸುವೆ ನನ್ನನ್ನು ಕಾಪಾಡು ಅಂತ ಹೇಳ್ತೀಯೋ, ಯಾವ ಒಂದು ಉದ್ಯೋಗದಲ್ಲಿ ನಿಂತು ನೀನು ಯೇಸುವೆ ನಾಮವನ್ನ ಕೂಗುತ್ತೀಯೋ, ಆ ಸ್ಥಳ ಅದು ಪರಿಶುದ್ಧವಾದ ಸ್ಥಳವಾಗಿದೆ. ಹಲ್ಲೆಲೂಯಾ. ಆ ಪರಿಶುದ್ಧವಾದ ಸ್ಥಳದಲ್ಲಿ ನೀನು ಕರಗಳನ್ನ ಎತ್ತಿ ನಿನ್ನ ಮನಸ್ಸಿನಿಂದ ನೀನೇನು ಪ್ರಾರ್ಥನೆ ಮಾಡುತ್ತೀಯೋ ಕರ್ತನು ಅದಕ್ಕೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಅದ್ಭುತಗಳನ್ನ ಮಾಡುವಾತನಾಗಿ ಅಸಾಧ್ಯವಾದ ಕಾರ್ಯ ನಡೆಯುತ್ತೆ. ನನಗೆ ಈ ಅಸಾಧ್ಯವಾದ ಕಾರ್ಯ ನಡೆಯಬೇಕಾದ್ರೆ ಯಾವ ಪರಿಶುದ್ಧವಾದ ಸ್ಥಳ ಅದಾಗಿರಲಿಲ್ಲ, ಅದೊಂದು ಬಾತ್ರೂಮ್ ಆಗಿತ್ತು. ಹಲ್ಲೆಲೂಯಾ. ನನಗೆ ಈಗಲೂ ನೆನಪಿದೆ, ನನ್ನ ಒಂದು ಸೀಕ್ರೆಟ್ ಬಿಲೀವರ್ ಆಗಿರುವಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದು ಮೊಣಕಾಲೂರಿ ಬಾತ್ರೂಮ್ ಅಲ್ಲಿ ಇದ್ರೆ. ಹಲ್ಲೆಲೂಯಾ. ನನ್ನನ್ನು ಅಲ್ಲಿ ಯಾರು ನೋಡುವವರಿರಲಿಲ್ಲ, ಯಾರು ಕೂಡ ನನ್ನನ್ನು ತಡೆಯುವವರಿರಲಿಲ್ಲ. ನಾನು ಲಾಕ್ ಹಾಕೊಂಡು ಹೋಗಿ ಮೊದಲು ನಾನು ಮಾಡ್ತಾ ಇದ್ದಿದ್ದೆ ಮೊಣಕಾಲೂರಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ನ ದೇವರು ನನ್ನ ಜೊತೆ ಬಾತ್ರೂಮ್ ಅಲ್ಲಿ ನನ್ನ ಜೊತೆ ಮಾತನಾಡ್ತಾ ಇದ್ದ. ಹಲ್ಲೆಲೂಯಾ. ನನ್ನನ್ನು ಧೈರ್ಯ ಪಡಿಸಿದ್ದ, ನನ್ನ ಕಣ್ಣೀರನ್ನು ಒರೆಸಿದ್ದ, ನನಗಿರುವಂತಹ ಹೋರಾಟದಿಂದ ನನಗೆ ಬಿಡುಗಡೆಗೊಳಿಸಿದ್ದ. ಅನೇಕ ಪ್ರಾಣ ಭಯಗಳು, ನೀನು ಒಂದು ವೇಳೆ ಈ ರೀತಿಯಲ್ಲಿ ಮುಂದುವರಿದರೆ ನಿನ್ನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ಅನ್ಕೊಂಡು ನನಗೆ ಹೊರಗಡೆಯಿಂದ ಆಪಾದನೆಗಳ ಅಥವಾ ಧಮಕಿಗಳು ಬಂದಂತ ಸಂದರ್ಭದಲ್ಲಿ ಆ ಧಮಕಿಗಳನ್ನ ಮೀರಿ ನಿಲ್ಲುವುದಕ್ಕೆ ನನಗೆ ಕರ್ತನು ನಡೆಸಿದ್ದು ಅದೇ ಸ್ಥಳ, ಆ ಬಾತ್ರೂಮ್ ನ ಸ್ಥಳದಲ್ಲೇ ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಕರ್ತನು ನನಗೆ ಬಿಡುಗಡೆ ಕೊಟ್ಟನು. ಕರ್ತನು ನನಗೆ ವಿಶೇಷವಾದ ಧೈರ್ಯ ಕೊಟ್ಟರು. ಈ ಲೋಕವನ್ನ ಎದುರಿಸಿ ಕ್ರಿಸ್ತನನ್ನ ಸೇವಿಸುವುದಕ್ಕೆ ನನಗೆ ಬಲ ಇರಲಿಲ್ಲ. ಎಲ್ಲವನ್ನ ಬಿಟ್ಟು ಮುಂದೆ ಬರುವುದಕ್ಕೆ ನನಗೆ ಬಲ ಇರಲಿಲ್ಲ. ನನ್ನ ಶಕ್ತಿ ಸಾಮರ್ಥ್ಯ ಅಲ್ಲ, ಕರ್ತನ ಕೃಪೆಯಾಗಿದೆ. ಇವತ್ತಿನ ದಿವಸ ಎಲ್ಲವನ್ನ ಹಿಂದಿಕ್ಕಿ ನಾವು ಕ್ರಿಸ್ತನನ್ನ ಸೇವಿಸಬೇಕು ಅಂತಂದ್ರೆ ನಾವು ನಿಂತಿರುವ ಜಾಗ ಪರಿಶುದ್ಧವಾದ ಸ್ಥಳ ಆಗಬೇಕು. ಅಲ್ಲಿರುವ ನಮ್ಮ ಮನೆ ಪರಿಶುದ್ಧವಾದ ಸ್ಥಳ ಆಗಬೇಕು. ನಾವಿರುವಂತ ರೂಮ್ ಅದು ಪರಿಶುದ್ಧವಾದ ಸ್ಥಳ ಆಗಬೇಕು. ನಾವಿರುವಂತ ಎಲ್ಲ ಸ್ಥಳಗಳು ಪರಿಶುದ್ಧವಾದ ಸ್ಥಳ ಆಗಿರಬೇಕು ಅಂತಂದ್ರೆ ಪರಿಶುದ್ಧನಿಗೆ ಅಲ್ಲಿ ನಿಲ್ಲುವುದಕ್ಕೂ ಕೂರುವುದಕ್ಕೂ ನೆಲೆಗೊಳ್ಳುವುದಕ್ಕೂ ಅಲ್ಲಿ ಸ್ಥಳ ಇರಬೇಕು. ಹಲ್ಲೆಲೂಯಾ. ಆ ಪರಿಶುದ್ಧನು ಬೇರೆ ಯಾರಲ್ಲ, ಆತನು ಕರ್ತಾದಿ ಕರ್ತನು, ರಾಜಾದಿ ರಾಜನು, ದೇವಾದಿ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 46ನೇ ಅಧ್ಯಾಯ 7ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ನಮ್ಮ ದೇವರು ಸಾಮಾನ್ಯವಾದವನಲ್ಲ, ಆತನು ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಆತನ ಒಳಗಡೆ ಹೋದವರಿಗೆ ಯಾವ ಬಾಣಗಳ, ಯಾವ ಶತ್ರುವಿನ ಭಯ ಇಲ್ಲ. ಯಾಕಂದ್ರೆ ಆತನು ಶತ್ರುವಿಂದ ಕಾಪಾಡೋ ದೇವರ. ಅದಕ್ಕೋಸ್ಕರವಾಗಿ ಆತನ ಹೇಳ್ತಾನೆ, ಅದನ್ನ ಏನಾಗಿದ್ದಾನಂತೆ, ಅದನ್ನ ಯುದ್ಧ ಬಿಲ್ಲಾಗಿದ್ದಾನಂತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದೇ ರೀತಿ ಕೀರ್ತನೆಗಳು 45ನೇ ಅಧ್ಯಾಯ 3ರಿಂದ 7ನೇ ವಚನಕ್ಕೆ ಹೋಗೋಣ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಶೂರನೇ ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕಟ್ಟಿಯನ್ನು ಕಟ್ಟಿಕೋ. ಸತ್ಯತೆ, ದೈನ್ಯ, ನೀತಿಗಳನ್ನು ಸ್ಥಾಪಿಸುವುದಕ್ಕೆ ಈ ಆಡಂಬರದಿಂದ ವಾಹನ ರೂಢನಾಗಿ ವಿಜಯೋತ್ಸವದೊಡನೆ ಹೊರಡೋಣವಾಗಲಿ. ನನಗೆ ಗೊತ್ತಿಲ್ಲ, ಕೀರ್ತನೆಗಾರನು ಡೈರೆಕ್ಟ್ ಆಗಿ ಅದನ್ನು ನೋಡ್ತಾ ಇದ್ದಾನೆ, ದರ್ಶನದಲ್ಲಿ ನೋಡ್ತಾ ಇದ್ದಾನೆ. ಇದನ್ನೆಲ್ಲ ಹೇಗೆ ಹೇಳ್ತಾ ಇದ್ದಾನೆ, ತನ್ನ ದೇವರ ಬಗ್ಗೆ ಹೇಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ನಿನ್ನ ಭುಜವೀರ್ಯದಿಂದ ಭಯಂಕರ ಕೃತ್ಯಗಳು ನಡೆಯುವವು, ನಿನ್ನ ಬಾಣಗಳು ಮಹಾತೀಕ್ಷ್ಣವಾಗಿರುವವು, ಅವು ರಾಜ ವಿರೋಧಿಗಳ ಎದೆಯನ್ನು ಏನ್ ಮಾಡ್ತಾವಂತೆ, ಛೇದಿಸುತ್ತವೆ, ನುಗ್ಗಿ ಛೇದಿಸ್ತವೆ. ಅದನ್ನು ತಡೆಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ರಾಜ ವಿರೋಧಿ ಅಂದ್ರೆ ಕರ್ತಾದಿ ಕರ್ತನು, ದೇವಾದಿ ದೇವನು, ರಾಜಾದಿ ರಾಜನು ಹೇಳಿರುವಂತ ಮಾತುಗಳನ್ನ ವಿರೋಧಿಸುವವರ ಎದೆಯನ್ನದು ಛೇದಿಸುತ್ತಂತೆ. ಛೇದಿಸುವ ಮಟ್ಟಿಗೆ ಅವನು ಪಾಪ ಮಾಡಿದ. ಛೇದಿಸೋ ತನಕ ಕರ್ತನ ಬಾಣ ಆ ಹೋಗೋದಕ್ಕಿಂತ ಮುಂಚೆ ಏನು ಅವರನ್ನ ಮುಟ್ಟುತ್ತೆ, ದೇವರ ವಾಕ್ಯ ಮುಟ್ಟುತ್ತೆ, ದೇವರ ಕ್ಷಮೆ ಮುಟ್ಟುತ್ತೆ, ದೇವರ ಕರುಣೆ ಮುಟ್ಟುತ್ತೆ,
ದೇವರ ಸ್ವಸ್ಥತೆ ಮುಟ್ಟುತ್ತೆ, ದೇವರ ಬಿಡುಗಡೆ ಮುಟ್ಟುತ್ತೆ. ಇದೆಲ್ಲವೂ ಕೂಡ ಪ್ರತಿಯೊಬ್ಬ ಈ ಲೋಕದ ಮೂಲೆ ಮೂಲೆಯಲ್ಲಿರುವಂತ ವ್ಯಕ್ತಿಗಳ ಜೊತೆ ಕರ್ತನು ಮಾತನಾಡ್ತಾನೆ. ರೀಸೆಂಟ್ಲಿ ನಾನು ಇನ್ನೊಬ್ಬ ವ್ಯಕ್ತಿಯನ್ನು ಸಂಧಿಸುವಂತ ಕೃಪೆ ಆಯಿತು. ಹಾಸ್ಪಿಟಲ್ಗೆ ಹೋದಂತ ಮಗುನ ನಾನು ಕೈಯಲ್ಲಿ ಇಟ್ಕೊಂಡು ಕೂತಿರುವಾಗ ಒಬ್ರು ಲೇಡಿ ಬರ್ತಾರೆ. ಲೇಡಿ ಬಂದು ಮಾತಾಡ್ತಾರೆ ನನ್ನ ಹತ್ರ. ನಡುವಂತ ಸಂದರ್ಭದಲ್ಲಿ ಯಾವುದು ಹೆಣ್ಮಗುನ? ಹೌದು ಹೆಣ್ಮಗು. ಅದಕ್ಕೆ ನಾನು ಹೆಸರು ಹೇಳಿದೆ. ಹೆಸರು ಹೇಳದ ಒಂದು ಸಂದರ್ಭದಲ್ಲಿ ಅವರು ನೀವು ಕ್ರಿಶ್ಚಿಯನ್ ಅಂತ ಕೇಳೋದು. ಹೌದು, ನಾವು ಕ್ರಿಶ್ಚಿಯನ್, ನಾವೇ ಚರ್ಚ್ ನಡೆಸ್ತೀವಿ ಕುವೆಂಪು ನಗರದಲ್ಲಿ ಅನ್ಕೊಂಡು ಹೇಳಿದೆ. ಅದಕ್ಕೆ ಯಾವುದು ಚರ್ಚ್ ನಿಮ್ದು? ಅವರೇ ಕೇಳಿದ್ರು, ಈ ಪಂಗಡನ. ನಾನು ನಂಗೆ ಆಶ್ಚರ್ಯ, ಇವ್ರಿಗೆ ಹೆಂಗ್ ಗೊತ್ತು? ಇವರೊಂದು ಬೇರೆ ಜನಾಂಗಕ್ಕೆ ಸೇರಿದವರು, ಈ ಬೇರೆ ಜನಾಂಗದವರ ಸೇರಿದವ್ರಿಗೆ ಇವ್ರಿಗೆ ಹೆಂಗ್ ಗೊತ್ತು ಇದ್ರ ರೀತಿಯ ವಿಚಾರಗಳು? ಅವ್ರ ಬಾಯಿ ತೆಗೆದು ಹೇಳೋದ್ರೊಂದಿಗೆ ನಾನು ಕೂಡ ಹೋಗಿದ್ದೆ 2 ಬಾರಿ, ನಾನು ಕೂಡ ದೇವರ ಸನ್ನಿಧಾನದಲ್ಲಿ ಹೋಗಿದ್ದೆ ಅಂತ ಅನ್ಕೊಂಡು ಹೇಳಿದೆ. ನೋಡ್ರಿ, ನಾವು ಅಂದ್ಕೊಳ್ತೇವೆ ಇವ್ರಿಗೆ ವಾಕ್ಯ ತಲುಪಿಲ್ಲ, ಅವ್ರಿಗೆ ವಾಕ್ಯ ತಲುಪಿಲ್ಲ, ಅವ್ರು ಯಾಕೆ ರಕ್ಷಣೆ ಹೊಂದಿಲ್ಲ, ಅವ್ರು ಯಾಕೆ ಬಿಡುಗಡೆ ಆಗ್ತಿಲ್ಲ, ಅಥವಾ ನಿಮ್ಮ ಮುಂದೆ ನೀತಿವಂತರು, ಸತ್ಯವಂತರು, ದಾನ ಧರ್ಮ ಮಾಡೋರೆಲ್ಲ ಇದ್ದಾರೆ, ಅವ್ರಿಗೆ ವಾಕ್ಯ ತಲುಪಿಲ್ಲ ಅಂತ ಅನ್ಕೊಂಡು ನಾವು ಅಂದ್ಕೊಳ್ತೀವಿ. ಇಂಥ ಒಳ್ಳೆ ವ್ಯಕ್ತಿ ಯಾಕೆ ರಕ್ಷಣೆ ಹೊಂದಿಲ್ಲ? ಅವನಿಗೆ ತಡೆ ಏನ್ ಗೊತ್ತಾ? ಅವನ ಬಲದ ಮೇಲೆ ಜೀವಿಸ್ತಾ ಇದ್ದಾನೆ. ಆದ್ರೆ ದೇವರಿಗೆ ಅವನ ಬಲದ ಮೇಲೆ ಜೀವಿಸುವವರು ಬೇಡ. ಯಾರ ಬಲದ ಮೇಲೆ ಜೀವಿಸಬೇಕು? ಆತನ ಬಲದ ಮೇಲೆ ಜೀವಿಸಬೇಕು. ಹಲ್ಲೆಲೂಯ. ಇವತ್ತಿನ ದಿವಸ ನನ್ನ ಒಳಗಡೆ ದಾನ ಧರ್ಮ ಇದೆ ಅಂತಂದ್ರೆ ನನಗೆ ಕೊಟ್ಟವರು ಯಾರು? ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ನನ್ನಲ್ಲಿ ಒಳ್ಳೆತನ ಇದೆ ಅಂತಂದ್ರೆ ನಾನು ಸಹಾಯ ಮಾಡುವವನು, ಉಪಚಾರ ಮಾಡುವವನು, ನಾನು ಇನ್ನೊಬ್ಬನಿಗೆ ಒಳ್ಳೆ ಮಾಡುವವನು ಅಥವಾ ಒಳ್ಳೆ ಆಲೋಚನೆ ಮಾಡುವವನು ಆಗಿರೋದಾದ್ರೆ ನನ್ನೊಳಗೆ ಬಂದಿದ್ದು ಹೇಗೆ? ನನ್ನ ದೇವರ ಮುಖಾಂತರವಾಗಿ ಹೇಳುವಂತ ಸ್ವಭಾವ ಇರೋದಾದ್ರೆ ಆತನನ್ನ ದೇವರು ತನ್ನ ಬಳಿಗೆ ಸೆಳೆದುಕೊಳ್ಳುವಾತನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲವಾದರೆ ಅಷ್ಟು ಸುಲಭದಲ್ಲಿ ಯಾರು ಹತ್ರ ಬರೋದಿಲ್ಲ. ಯಾಕಂದ್ರೆ ಈಗಿನ ತಲೆಮಾರು, ಈಗಿನ ಒಂದು ಲೋಕದ ಜನ ಹೇಗಿದೆ ಜೀವಿಸ್ತಾ ಮಾಡ್ತಿದ್ದಾರೆ ಗೊತ್ತಾ? ಅವ್ರು ಮಾಡೋದು ಅವರೇ ಹೊಗಳ್ಕೊಳ್ಳೋದು, ಅವರೇ ಫ್ಲೆಕ್ಸ್ ಹಾಕ್ಸೋದು, ಅವ್ರದೇ ಜನರುಗಳಿಗೆ ಚಪ್ಪಾಳೆ ಹೊಡಿರಿ ಅಂತ ಹೇಳೋದು, ಅವರೇ ಡೈಲಾಗ್ ಹೊಡೆಯೋದು, ಅವರೇ ಚಪ್ಪಾಳೆ ಹೊಡೆಯೋದು. ಆ ರೀತಿಯಲ್ಲಿ ಈ ಒಂದು ಜನಾಂಗ ಜೀವಿಸ್ತಾ ಇದೆ. ನಮಗೆ ಚಪ್ಪಾಳೆ ಹೊಡಿಬೇಕಾದ್ರೆ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ನಾವು ಏನೇ ಮಾಡಿದ್ರು ಕೂಡ ನಮಗೆ ಚಪ್ಪಾಳೆಯನ್ನ ನಾವು ಹೊಡಿಬೇಕಾದ ಕರ್ತನು. ಅದೇ ರೀತಿಯಲ್ಲಿ ಚಪ್ಪಾಳೆಯನ್ನ ನಾವು ನಿರೀಕ್ಷೆ ಮಾಡಬೇಕಾಗಿರೋದು ಯಾರಿಂದ? ನಮ್ಮ ಕರ್ತನಿಂದ. ಹಲ್ಲೆಲೂಯ. ಯಾವಾಗ ಆ ರೀತಿ ಹೃದಯ ನಮಗೆ ಮಾರ್ಪಡುತ್ತೋ ನಮ್ಮ ಸ್ಟೆಪ್ ಅಲ್ಲಿ ನಮ್ಮ ಕರ್ತನು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾಗಿರುವವು, ರಾಜ ವಿರೋಧಿಗಳ ಎದೆಯನ್ನು ವೇದಿಸುವವು, ಶತ್ರು ಜನಗಳು ನಿನ್ನ ಪಾದದ ಕೆಳಗೆ ಬೀಳುವವು. ದೇವರೇ, ನಿನ್ನ ಸಿಂಹಾಸನವು ಏನಂತೆ ಯುಗ ಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನ ದ್ವೇಷಿಸಿದ್ದೆ. ಆದ್ದರಿಂದ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯ. ಮುಂದೆ ಬರುವಂತ ಯೇಸು ಕ್ರಿಸ್ತನ ವಿಚಾರವಾಗಿ ಪ್ರವಾದನೆಯ ರೂಪಕವಾಗಿರುವಂತ ವಾಕ್ಯ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಆತನ ಮೇಲೆ ಪರಮಾನಂದ ತೈಲ ಸುರಿಯಲ್ಪಡುತ್ತಂತೆ. ಯಾಕೆಂದ್ರೆ ನೋಡುವಾಗ ಆತನ ಏನ್ ಮಾಡ್ತಾ ಇದ್ದಾನೆ? ಅದು ನ್ಯಾಯ, ನೀತಿ, ಧರ್ಮದಿಂದ ನಡೆಯುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾದ್ರೆ ಈಗಿನ ದಿನಮಾನದಲ್ಲಿ ಆ ಯುದ್ಧ ಬಿಲ್ಲು ಏನು ನೋಡೋಣ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 11ನೇ ವಚನ. ಈ ಪ್ರಕಟಣೆ ಪುಸ್ತಕ 11ನೇ ವಚನದಲ್ಲಿ ಯಾರು ಇದನ್ನು ನೋಡ್ತಾ ಇದ್ದಾನೆ? ಅಪೊಸ್ತಲನಾದ ಯೋಹಾನನ ನೋಡ್ತಾ ಇದ್ದಾನೆ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು, ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡ್ತಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೋಸ್ಕರ ದೇವರು ಯುದ್ಧ ಮಾಡಬೇಕು ನಾವು ಬಯಸ್ತೇವೆ. ಆದ್ರೆ ಆತನು ಯಾವ ರೀತಿ ಯುದ್ಧ ಮಾಡ್ತಾನೆ? ನೀತಿಯಿಂದ ಯುದ್ಧ ಮಾಡ್ತಾನೆ, ನ್ಯಾಯದಿಂದ ಯುದ್ಧ ಮಾಡ್ತಾನೆ, ನ್ಯಾಯ ಧರ್ಮದಿಂದ ಯುದ್ಧ ಮಾಡ್ತಾನೆ. ಅನ್ಯಾಯದ ಯುದ್ಧಕ್ಕೆ ಅದನ್ನು ಇಂಟರ್ಫಿಯರ್ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯ. ಅನ್ಯಾಯದ ಮ್ಯಾಟರ್ಗಳಿಗೆ ಅದನ್ನು ಇಳಿದು ಬರೋದಿಲ್ಲ. ನಾವು ಅನೇಕ ಬಾರಿ ಏನ್ ಮಾಡ್ತೇವೆ? ಕರ್ತನೇ, ನಾನು ಈ ರೀತಿ ಒಂದು ಕಾರ್ಯವನ್ನ ಮಾಡಿದ್ದೇನೆ. ಕೆಲವು ಬಾರಿ ಅನ್ಯಾಯ ಅಂತ ನಮ್ಗೆ ಗೊತ್ತಿರುತ್ತೆ, ಕೆಲವು ಬಾರಿ ನ್ಯಾಯನೋ ಗೊತ್ತಿರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ? ಕರ್ತನೇ, ನೀ ನನಗೋಸ್ಕರ ಯುದ್ಧ ಮಾಡು, ನನಗೆ ಜಯ ಕೊಡು, ಆ ಶತ್ರುವನ್ನು ನಾಶ ಮಾಡು ಅಂತ ಕೇಳ್ಕೊತೀವಿ. ನಾವು ಒಂದನ್ನು ತಿಳಿದುಕೊಂಡ್ರೆ ಕೆಲವು ಅನ್ಯಾಯದ ಕಾರ್ಯಗಳಿಗೆ ಕರ್ತನ ಸಪೋರ್ಟ್ ಆಗಿ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ನೀನು ಆ ಒಂದು ಬಾಗಿಲನ್ನು ತಟ್ಟೋದು ವೇಸ್ಟ್. ಆ ಬಾಗಿಲು ನಿನ್ಗೆ ತೆರೆಯೋದೇ ಇಲ್ಲ. ಆ ಒಂದು ಸ್ಥಳದಿಂದ ಬಂದು ನ್ಯಾಯ, ನೀತಿ, ಧರ್ಮದ ಬಳಿ ನೀನು ಕೇಳೋದಾದ್ರೆ
ಕರ್ತನು ನಿನಗೆ ಆವಾಗಲೇ ಆ ಕ್ಷಣದಲ್ಲೇ ಆತನು ಬಾಗಿಲನ್ನ ತೆರೆಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ಹೆಸರೇನಂತೆ? ದೇವರ ವಾಕ್ಯವೆಂದು ಹೆಸರು. ಹಲ್ಲೆಲೂಯಾ. ಈ ದಿನಮಾನದಲ್ಲಿ ನಮ್ಮ ಬಳಿ ಇರುವಂತ ಯುದ್ಧ ಬಿಲ್ಲು ಯಾವುದೇ ನೋಡುವಾಗ ಅದು ದೇವರ ವಾಕ್ಯ. ಹಲ್ಲೆಲೂಯಾ. ಆ ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ಎಂದು ನೋಡುವಾಗ ನಾವು ಗಮನಿಸುತ್ತೇವೆ. ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೆ ದೂರಿ ಹೋಗುವಂತದ್ದು. ಅಷ್ಟು ಮಾತ್ರವಲ್ಲ, ಪ್ರಾಣ ಆತ್ಮ ಕೀಲು ಮಜ್ಜೆ ಮಾತ್ರ ಅಲ್ಲ, ನಿನ್ನ ಹೃದಯದ ಆಲೋಚನೆಯನ್ನ, ನಿನ್ನ ಉದ್ದೇಶಗಳನ್ನ ವಿವೇಚಿಸುವಂತದ್ದು. ಹಲ್ಲೆಲೂಯಾ. ಅದಕ್ಕೆ ಎಷ್ಟು ಶಾರ್ಪ್ ಇದೆ, ಎಷ್ಟು ಶಾರ್ಪ್ ಇದೆ. ಕೀಲು ಮಜ್ಜೆಯನ್ನು ನಾವು ಎಕ್ಸ್ರೇ ಅಲ್ಲಿ ನೋಡಿದ್ದೇವೆ. ಬೋನ್ ಮ್ಯಾರೋ ಅಂತಾರೆ. ಅದಕ್ಕೂ ಬೋನ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಪ್ರಾಣ ಆತ್ಮಕ್ಕೆ ಡಿಸ್ಟೆನ್ಸ್ ಎಷ್ಟಿದೆ? ಪ್ರಾಣ ಆತ್ಮ ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾವ ಸೈಂಟಿಸ್ಟಿಗೂ ಗೊತ್ತಿಲ್ಲ. ಯಾವ ಉಪಗ್ರಹಗಳಿಂದ ಬೇರೆ ಗ್ರಹಕ್ಕೆ ಹೋದಂತ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಇದುವರೆಗೂ ಮಾಡಿರುವಂತ ಇನ್ವೆನ್ಷನ್ ಮಾಡಿರುವಂತ ನಾವು ಪಠ್ಯ ಪುಸ್ತಕದಲ್ಲಿ ಓದಿದಂತ ಸೈಂಟಿಸ್ಟ್ಗಳಿದ್ದಾರಲ್ಲ, ಅವ್ರಿಗೂ ಗೊತ್ತಿಲ್ಲ ಈ ಪ್ರಾಣ ಆತ್ಮ ಎಲ್ಲಿದೆ ಮತ್ತು ಇದ್ರ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಎಷ್ಟಿದೆ, ಯಾರಿಗೂ ಗೊತ್ತಿಲ್ಲ. ದೇವರು ಮರೆಯಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಯಾಕೆ ಮರೆಯಾಗಿಟ್ಟಿದ್ದಾನೆ ಅಂತಂದ್ರೆ, ಇಷ್ಟು ಸಿಕ್ಕೇ ಹಿಂಗಾಡ್ತವೆ, ಇಷ್ಟು ಸಿಕ್ಕೇ ಹಿಂಗಾಡ್ತವೆ, ಇನ್ನು ಇದನ್ನು ಸಿಕ್ಕಿಬಿಟ್ರೆ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಕರ್ತನ ಏನ್ ಮಾಡಿದ್ದಾನೆ? ಮಾಡಿದ್ದಾನೆ. ಅದಕ್ಕೋಸ್ಕರ ಆತನನ್ನು ಹೇಳಲು ದೇವರು ಅಂತ. ಹಲ್ಲೆಲೂಯಾ. ನೀನು ಎಂತ ಜ್ಞಾನಿ ಆಗಿದ್ರು ಕೂಡ, ಎಂತ ವಿಜ್ಞಾನಿ ಆಗಿದ್ರು ಕೂಡ, ಎಂತ ಪ್ರೊಫೆಸರ್ ಆಗಿದ್ರು ಕೂಡ, ಎಂತ PhD ಮಾಡಿದ್ರು ಕೂಡ, ಕರ್ತನ ಮುಂದೆ ನೀನು ಕ್ಷಣಿಕವಾದದ್ದು, ನೀನು ಶೂನ್ಯವಾಗಿದ್ಯಾ ಅನ್ನೋದನ್ನ ಕರ್ತನು ತೋರಿಸುವುದಕ್ಕೋಸ್ಕರವಾಗಿ ಪ್ರಾಣ ಆತ್ಮವನ್ನ ಕರ್ತನು ಪ್ರಕಟಪಡಿಸಿಲ್ಲ. ಹಲ್ಲೆಲೂಯಾ. ಎಕ್ಸ್ರೇ ಕೀಲು ಮಜ್ಜೆ ಸಿಗಬಹುದು, ಅಥವಾ ಸ್ಕ್ಯಾನಿಂಗ್ ಅಲ್ಲಿ ಕೀಲು ಮಜ್ಜೆ ಸಿಗಬಹುದು, ಆದ್ರೆ ಪ್ರಾಣ ಆತ್ಮವನ್ನ ಕಂಡುಹಿಡಿಯಲು ಸಾಧ್ಯ ಇಲ್ಲ. ಅದರ ಮಧ್ಯದಲ್ಲೂ ಕೂಡ ಕರ್ತನ ಹಾದು ಹೋಗುವಂತ ದೇವರ ವಾಕ್ಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಹೃದಯದ ಆಲೋಚನೆ ಮತ್ತು ನಮ್ಮ ಉದ್ದೇಶಗಳು ನಾವು ಕ್ಷಣಕ್ಕೆ ನಾವು ಆಲೋಚನೆ ಮಾಡ್ತೇವೆ. ಕ್ಷಣಕ್ಕೆ ಡೊನಾಲ್ಡ್ ಟ್ರಂಪ್ ಅನ್ನ ಆಲೋಚನೆ ಮಾಡಿ. ಡೊನಾಲ್ಡ್ ಟ್ರಂಪ್ ಎಲ್ಲಿದ್ದಾನೆ? ಅಮೆರಿಕದಲ್ಲಿ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ. ಅವನನ್ನ ಕ್ಷಣಕ್ಕೆ ಆಲೋಚನೆ ಮಾಡೋ ಕೆಪಾಸಿಟಿ ನಮಗೆ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕ್ಷಣಕ್ಕೆ ನಾವು ಮೈಸೂರು ಝೂನ ಆಲೋಚನೆ ಮಾಡ್ತೇವೆ. ಕ್ಷಣಕ್ಕೆ ನಾವು ಬೆಂಗಳೂರಲ್ಲಿರುವಂತಹ ಯಾವ ಸ್ಥಳವನ್ನು ಕೂಡ ಆಲೋಚನೆ ಮಾಡ್ತೇವೆ. ಕ್ಷಣಕ್ಕೆ ನಾವು ಅಜ್ಜಿ ಇಲ್ಲನ್ನ ಆಲೋಚನೆ ಮಾಡ್ತೇವೆ. ಕ್ಷಣಕ್ಕೆ ನಾವು ವನಸ್ ಹೋಟೆಲ್ ಅನ್ನ ಆಲೋಚನೆ ಮಾಡ್ತೇವೆ. ಹೇಗೆ ಅಂತಂದ್ರೆ ಅಷ್ಟು 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 ದೇವರು ಕ್ಷಮತೆಯನ್ನು ಕೊಟ್ಟಿದ್ದಾನೆ. ಅದನ್ನೂ ಕೂಡ ವಿವೇಚಿಸುವಂತದ್ದು ಯಾವ್ದಾಗಿದೆ? ದೇವರ ವಾಕ್ಯವಾಗಿದೆ. ಆ ಯುದ್ಧ ಬಿಲ್ಲನ್ನ ಕರ್ತನು ಯಾರ ಕೈಯಲ್ಲಿ ಕೊಟ್ಟಿದ್ದಾನೆ? ಇವತ್ತಿನ ದಿವಸ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಯುದ್ಧ ಬಿಲ್ಲನ್ನ ಕೇವಲ ಕೈಯಲ್ಲಿ ಕೊಟ್ಟಿರೋದು ಮಾತ್ರ ಅಲ್ಲ, ಅದನ್ನು ಓದಿದ ಕೂಡ ಅದೆಲ್ಲ ಹೋಗ್ತಾ ಇದೆ, ನಮ್ಮ ಒಳಗಡೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಆ ಯುದ್ಧ ಬಿಲ್ಲ ಒಳಗಡೆ ಮಾತ್ರ ಇರೋದಲ್ಲ, ನಾವು ಬಂದವರ ಜೊತೆ ಆ ಯುದ್ಧ ಬಿಲ್ಲನ್ನ ಪ್ರಯೋಗ ಮಾಡುವಾಗ ಅದು ಏನ್ ಮಾಡೋದಂತೆ? ಕಾರ್ಯ ಸಾಧಕವಾದದ್ದು, ಸಜೀವವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೂ ದೂರಿ ಹೋಗುವಂತದ್ದು, ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂತದ್ದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೇವಲ ಬೋನು, ಮಸಲ್ಲು, ಸ್ಕಿನ್ನು ಮಾತ್ರ ಹುಷಾರಾಗೋದಲ್ಲ, ಇವನ್ ಮಾನಸಿಕವಾಗಿ ಕಷ್ಟಪಡುತ್ತಿರುವಂತಹ ಅನೇಕ ಜನರ ಮನಸ್ಸುಗಳನ್ನ ಸ್ವಸ್ಥಪಡಿಸುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರೇರೆ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಆ ಯುದ್ಧ ಬಿಲ್ಲು ನಮ್ಮ ಬಳಿ ಇದೆಯಾ? ಹಲ್ಲೆಲೂಯಾ. ಆ ಯುದ್ಧ ಬಿಲ್ಲು ಕೇವಲ ನಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇದೆಯಾ? ಅದು ಆ ಯುದ್ಧ ಬಿಲ್ಲು ನಮ್ಮ ಕೈಯಲ್ಲಿ ಮಾತ್ರ ಇದೆಯಾ? ಅದು ಆ ಯುದ್ಧ ಬಿಲ್ಲು ನಮ್ಮ ಬ್ಯಾಗ್ ಅಲ್ಲಿ ಮಾತ್ರ ಇದೆಯಾ? ಆ ಯುದ್ಧ ಬಿಲ್ಲು ನಮ್ಮ ಬಾಯಲ್ಲಿ ಮಾತ್ರ ಇದೆಯಾ? ಅಥವಾ ಆ ಯುದ್ಧ ಬಿಲ್ಲು ನಮ್ಮ ಹೃದಯದಲ್ಲಿ ಮಾತ್ರ ಇದೆಯಾ? ಆ
ಯುದ್ಧ ಬಿಲ್ಲು ನಮ್ಮ ಜೀವಿತದಲ್ಲಿ ಇದೆಯಾ ಅನ್ನೋದನ್ನ ಇವತ್ತಿನ ದಿವಸ ಪ್ರಶ್ನೆ ಮಾಡೋಣ. ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಕರ್ತನೇ, ನೀನು ಕೊಟ್ಟಂತ ಯುದ್ಧ ಬಿಲ್ಲನ್ನ ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸುವಾಗ ನಮಗೆ ಸಾಹಸವನ್ನ ಚಾಚು. ಆ ಯುದ್ಧ ಬಿಲ್ಲು ಕರ್ತನೆ, ಅದು ಬೇರೆ ಯಾರು ಅಲ್ಲ, ಅದು ದೇವರ ವಾಕ್ಯವೇ. ಕರ್ತನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿದ್ದು, ಆ ವಾಕ್ಯವೇ ದೇವರಾಗಿದ್ದು, ಆ ವಾಕ್ಯವೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಹಿಡಿದು ಬಂದಿತ್ತು. ಆ ವಾಕ್ಯವೇ ಈಗ ಪರಿಶುದ್ಧ ಆತ್ಮನಾಗಿ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಸರ್ವಶಕ್ತನೇ, ಸರ್ವವಲ್ಲವನೇ, ಮಹಿಮೆ ಉಳ್ಳ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅದು ಸ್ವಾಮಿ, ದೇವರ ವಾಕ್ಯವೆಂಬ ಯುದ್ಧ ಬಿಲ್ಲನ್ನು ನಮಗೆ ಕೊಟ್ಟಿದೆಯಲ್ಲ ಕರ್ತನೆ, ಆ ಯುದ್ಧ ಬಿಲ್ಲು ನಮ್ಮಲ್ಲಿ ಕಾರ್ಯ ಮಾಡುವುದಾಗಲಿ ಕರ್ತನೆ, ನಮ್ಮ ಕುಟುಂಬದಸ್ಥರಲ್ಲಿ ಕಾರ್ಯ ಮಾಡುವುದಾಗಲಿ, ನಮ್ಮ ಕುಟುಂಬಸ್ಥರ ಮುಖಾಂತರವಾಗಿ ನಮ್ಮ ಮುಖಾಂತರವಾಗಿ ಇನ್ನೊಬ್ಬರ ಜೀವಿತದಲ್ಲಿಯೂ ಕೂಡ ಕಾರ್ಯ ಮಾಡಿ ಕರ್ತನೆ, ನಿನ್ನ ರಾಜ್ಯವನ್ನ ಕಟ್ಟುವಾಗ ಒಬ್ಬೊಬ್ಬರನ್ನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಇದಕ್ಕೆ ವಿರುದ್ಧವಾಗಿ ಹೋರಾಡುವಂತ, ತಡೆ ಒಡ್ಡುವಂತ, ದೇವರ ವಾಕ್ಯದಂತೆ ನಡೆಯುವಂತೆ ನಮ್ಮನ್ನ ಕರ್ತನೆ, ನಮ್ಮನ್ನ ಡಿಸ್ಟರ್ಬ್ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಲು ಜೀವ ತಂದೆ.